ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ಅದಿರ್ಲಿ, ಹೋದ್ವಾರದಿಂದ ಯಾಕೆ ನೀನು ಕಾಲೇಜ್ಗೆ ಬರ್ತಾ ಇಲ್ಲ? ಅದ್ ಹೇಗೆ ಹೇಳೋದು, ನಾನೊಂದ್ ಚಿಕ್ಕ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಪ್ರಾಬ್ಲಮ್ ಅಲ್ಲಿ ಇದ್ಯಾ? ಸರಿ, ನಿನ್ ಪ್ರಾಬ್ಲಮ್ ಏನು ಅಂತ ನಾನು ತಿಳ್ಕೊಳ್ಬೋದಾ? ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ಇವಾಗ ನಾನ್ ನಿನ್ನ ಏರಿಯಾದಲ್ಲೇ ಇದ್ದೀನಿ, ಮನೆಗ್ ಬರ್ಬೋದಾ? ನಮ್ಮ ಏರಿಯಾದಲ್ಲಿ ಇದ್ಯಾ? ಎಕ್ಸಾಕ್ಟ್ ಆಗಿ ಎಲ್ಲಿದ್ಯಾ? ನಾನ್ ಇವಾಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದ್ದೀನಿ. ಹೌದಾ? ಅಲ್ಲಿ ಯಾರನ್ನೇ ನೋಡ್ಬೇಕು? ನಾನಿಲ್ಲಿ ನನಗೆ ಗೊತ್ತಿರೋರ ಹತ್ರ ಸಾಲ ಕೇಳೋಣ ಅಂತ ಬಂದೆ. ಸಾಲ ಕೇಳಕ್ಕ? ಯಾಕೆ ಈ ಸಾಲ ಎಲ್ಲ? ಅದೇನಂದ್ರೆ... ಸರಿ, ನೀನ್ ಹೊರಟು ಮನೆಗ್ ಬಾ. ನೀನ್ ಬಂದ್ಮೇಲೆ ನೇರವಾಗಿ ಮಾತಾಡೋಣ. ಸರಿ, ಬರ್ತೀನಿ. ನನಗೆ ನಿನ್ ಮನೆ ಅಡ್ರೆಸ್ ಗೊತ್ತಿಲ್ಲ, ಸ್ವಲ್ಪ ಲೊಕೇಶನ್ ಕಳಿಸ್ತೀಯಾ? ನೀನ್ ವಾಟ್ಸಪ್ಗೆ ನಮ್ಮ ಮನೆ ಲೊಕೇಶನ್ ಶೇರ್ ಮಾಡ್ತೀನಿ. ನೀನ್ ಆಟೋ ಹಿಡ್ಕೊಂಡು ಬಂದ್ಬಿಡು. ಬರ್ತೀನಿ. ಹಲೋ. ಹಲೋ. ನೀನ್ ಕಳ್ಸಿದ ಲೊಕೇಶನ್ಗೆ ಬಂದ್ಬಿಟ್ಟೆ ಕಣೆ. ಯಾವ ಮನೆ? ಸರಿ, ಅಲ್ಲಿ ಗ್ರೀನ್ ಕಲರ್ ಪೇಂಟ್ ಮಾಡಿರೋ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಅದೇ ನಮ್ಮ ಮನೆ, ಬಂದ್ಬಿಡು. ಆಯ್ತು ಕಣೆ, ಬರ್ತೀನಿ. ಹಾಯ್ ಕೀರ್ತಿ. ಹಾಯ್, ಒಳಗ್ ಬಾರೆ. ಒಳಗೋಗಣ್ಣ ಬಾ. ಹೇ, ಕುಡಿಯಕ್ಕೆ ಏನ್ ತಗೊಂತೀಯಾ? ಕಾಫಿನಾ ಟೀನಾ? ಇಲ್ಲ ಕಣೆ, ಇವಾಗ ಏನು ಬೇಡ. ನೀನು ಟೀ ಕಾಫಿ ಕೇಳಿದ್ರೆ ನನ್ನಿಂದ ಕೊಡಕ್ಕಾಗಲ್ಲ. ಯಾಕಂದ್ರೆ ನನಗೆ ಟೀ ಆದ್ರೂ ಸರಿ, ಕಾಫಿ ಆದ್ರೂ ಸರಿ, ಎರಡೂ ಮಾಡಕ್ ಬರಲ್ಲ. ಅದಕ್ಕೆ ನೀನು ಕುಡಿಯೋದಕ್ಕೆ ಕೂಲ್ ಡ್ರಿಂಕ್ಸ್ ತಗೊಂಡ್ ಬರ್ತೀನಿ. ಸರಿ ಕೀರ್ತಿ. ತಗೊಳ್ಳಿ. ಈಗ್ಲಾದ್ರೂ ಹೇಳೆ, ಲಾಸ್ಟ್ 1 ವೀಕಿಂದ ಕಾಲೇಜ್ಗೆ ಬರ್ತಾ ಇಲ್ಲ, ಏನ್ ವಿಷಯ? ಏನ್ ಹೇಳೋದು, ಲಾಸ್ಟ್ ಸೆಮಿಸ್ಟರ್ ಕಾಲೇಜ್ ಫೀಸು ಇನ್ನೂ ಕಟ್ಟಿಲ್ಲ ನಾನು. ಅದಕ್ಕೆ ನಾನಿವಾಗ ನನಗೆ ಗೊತ್ತಿರೋರ ಹತ್ರ ಸಾಲ ಕೇಳ್ತಾ ಇದ್ದೀನಿ. ನೀನು ಈ ಏರಿಯಾನಲ್ಲೇ ಇದೆಯಾ ಅಂತ ನೀನು ಹೇಳಿದ್ದು ನನಗೆ ನೆನಪಾಯ್ತು. ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನೀನ್ ಯಾರತ್ರನೋ ಸಾಲ ಕೇಳಕ್ ಬಂದೆ ಅಂತ ಹೇಳ್ದಲ್ಲ, ಅವ್ರು ಕೊಟ್ರಾ? ಇಲ್ಲ ಕಣೆ, ಅವರು ನನ್ನ ಹತ್ರ ಮನೆ ಡಾಕ್ಯುಮೆಂಟ್ ಇದ್ರೇನೆ ದುಡ್ಡು ಕೊಡಕ್ಕಾಗತ್ತೆ ಅಂತ ಹೇಳ್ಬಿಟ್ರು. ನನ್ನ ಹತ್ರ ಅದೆಲ್ಲ ಇಲ್ಲ, ಅದಿಲ್ದೆ ದುಡ್ಡು ಕೊಡಕ್ಕಾಗತ್ತಾ ಅಂತ ಕೇಳ್ದೆ. ಅದಿಲ್ದೆ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಹೌದಾ? ಹಾಗಾದ್ರೆ ದುಡ್ಡಿಗೆ ಏನ್ ಮಾಡ್ಬೇಕು ಅಂತ ಇದ್ಯಾ? ದುಡ್ಡು ಕಟ್ಟದೆ ಕಾಲೇಜಿಗೆಲ್ಲ ನನ್ನಿಂದ ಬರಕ್ಕಾಗಲ್ಲ. ಅದಕ್ಕೆ ಕೆಲ್ಸದಲ್ಲಿ ಯಾವ್ದಾದ್ರೂ ಜಾಯಿನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹೌದಾ? ನನಗೇನೋ ನೀನ್ ಅವಸರ ಪಡ್ತಿದ್ಯಾ ಅನ್ನಿಸ್ತಿದೆ. ಕಾಲೇಜ್ ಫೀಸ್ ಕಟ್ಟಕ್ಕೆ ನೀನ್ ಬೇರೆ ಯಾರತ್ರಾದ್ರೂ ಹೆಲ್ಪ್ ಕೇಳ್ಬೇಕಲ್ವಾ? ಇಲ್ಲ ಕಣೆ, ನನ್ನಂತವ್ರಿಗೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ ಹೇಳು? ನಾನು ಡಿಗ್ರಿ ಎಲ್ಲ ಮುಗಿಸಿ ಒಂದ್ ಒಳ್ಳೆ ಪೊಸಿಷನಿಗೆ ಬರ್ಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಆದ್ರೆ ಇವಾಗ ನನ್ನ ಕುಟುಂಬ ಇರೋ ಪರಿಸ್ಥಿತಿ ನೋಡಿದ್ರೆ ಅದೆಲ್ಲ ನಡೆಯಕ್ ಸಾಧ್ಯವೇ ಇಲ್ಲ ಬಿಡು. ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡ ಕಣೆ.
ನಿನಗ್ ನಾನಿದ್ದೀನಿ, ನಾನ್ ಹೆಲ್ಪ್ ಮಾಡ್ತೀನಿ. ಏನು ನೀನಾ? ಏಯ್, ನಿನ್ನಿಂದ ಹೇಗೆ ಹೆಲ್ಪ್ ಮಾಡಕ್ಕಾಗತ್ತೆ? ಒಂದು 1000 2000 ಅಂದ್ರೆ ನಿನ್ನಿಂದ ಕೊಡಕ್ಕಾಗತ್ತೆ, ಆದ್ರೆ 1,00,000 ರೂಪಾಯಿ ಹೇಗೆ ಕೊಡಕ್ಕಾಗತ್ತೆ ಹೇಳು? ಏ, ನೀನ್ ಏನು ಯೋಚನೆ ಮಾಡ್ಬೇಡ ಕಣೆ, ನಾನು ನಮ್ಮಪ್ಪ ಹತ್ರ ಮಾತಾಡ್ತೀನಿ. ನಿನ್ ಬಗ್ಗೆ ನಮ್ಮ ಅಪ್ಪನ ಹತ್ರ ಹೇಳಿದ್ರೆ ಅವ್ರು ಖಂಡಿತ ನಿನ್ಗೆ ಹೆಲ್ಪ್ ಮಾಡ್ತಾರೆ. ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ. ಸರಿ, 1 ನಿಮಿಷ ಇರು. ಹಲೋ ಅಪ್ಪ. ಹೇಳಮ್ಮ. ಎಲ್ಲಪ್ಪ ಇದ್ದೀರಾ? ನಾನು ಆಫೀಸಲ್ಲೇ ಇದ್ದೀನಮ್ಮ. ಅಪ್ಪ, ಮನೆಗೆ ಇವಾಗಪ್ಪ ಬರ್ತೀರಾ? ಇವತ್ತು ಆಫೀಸಲ್ಲಿ ನನಗೆ ತುಂಬಾ ಕೆಲಸ ಇದೆ, ಬರಕ್ ಲೇಟ್ ಆಗುತ್ತೆ. ಏನ್ ವಿಷಯಮ್ಮ? ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ನಿಮ್ಗೆ ಅವಳನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಂಡೆ. ಹೌದಾ? ನನಗೆ ಗೊತ್ತಿಲ್ಲದೆ ಇರೋ ಗೆಸ್ಟ್ ಯಾರಮ್ಮ? ಅವ್ರು ಯಾರು ಅಂತ ಈಗ ಹೇಳೋದಕ್ಕಾಗಲ್ಲ. ಅದೇನಿದ್ರು ಸರ್ಪ್ರೈಸ್ ಆಗೇ ಇರ್ಬೇಕು. ಹೌದಾ? ನಾನು ಇವಾಗ ಮುಖ್ಯವಾದ ಬಿಸ್ನೆಸ್ ಮೀಟಿಂಗ್ ನಲ್ಲಿ ಇದ್ದೀನಮ್ಮ. ನನ್ ಮನೆಗ್ ಬರಕ್ ಹೇಗೂ ಒಂದು 9-10 ಗಂಟೆ ಆಗ್ಬಿಡ್ತಮ್ಮ. ನೀನ್ ನನ್ಗೋಸ್ಕರ ವೇಟ್ ಮಾಡೋದ್ ಬೇಡ. ನೀನು ಆನ್ಲೈನ್ ನಲ್ಲಿ ಏನಾದ್ರೂ ಆರ್ಡರ್ ಮಾಡಿ ತಿಂದ್ ಮಲ್ಕೊಂಡ್ಬಿಡು, ಸರಿನಾ? ಸರಿಯಪ್ಪ. ಏನಾಯ್ತೆ? ನಮ್ಮಪ್ಪ ಹತ್ರ ನಿನ್ ಬಗ್ಗೆ ಎಲ್ಲನೂ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಅವರು ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವರು ಮನೆಗ್ ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ರು. ನೀನೇನು ಯೋಚನೆ ಮಾಡ್ಬೇಡ, ನನ್ನ ಅಪ್ಪ ಹತ್ರ ಹೇಗಾದ್ರೂ ಮಾತಾಡಿ ನಿನ್ ಹೆಲ್ಪ್ ಮಾಡ್ತೀನಿ, ಸರಿನಾ? ಥ್ಯಾಂಕ್ಸ್ ಕೀರ್ತಿ. ಸರಿ ಕಣೆ, ನೀನ್ ಭಯ ಪಡ್ದೆ ಬರೀ ಓದೋದ ಕಡೆ ಮಾತ್ರ ಗಮನ ಕೊಡು. ಫೀಸ್ ಕಟ್ಟೋದೆಲ್ಲ ನಾನ್ ನೋಡ್ಕೊಂತೀನಿ, ಸರಿನಾ? ಸರಿ. ಅಪ್ಪ ಬನ್ನಿಪ್ಪ. ಏನಪ್ಪ, ರಾತ್ರಿ ನೀವು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಇಷ್ಟು ಬೇಗ ಬಂದಿದ್ದೀರಾ? ಹೌದಮ್ಮ, ಬಿಸ್ನೆಸ್ ಮೀಟಿಂಗ್ ರಾತ್ರಿ ತನಕ ನಡೆಯುತ್ತೆ ಅನ್ಕೊಂಡೆ. ಆದ್ರೆ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗಿರೋ 2 ಜನ ಇವತ್ತು ಬಂದಿಲ್ಲಮ್ಮ. ಅದಕ್ಕೆ ಮೀಟಿಂಗ್ ಪೋಸ್ಟ್ಪೋನ್ ಆಗಿತ್ತು. ಅದಕ್ಕೆ ತಕ್ಷಣ ಮನೆಗೆ ಹೊರಗೆ ಬಂದೆ. ಹೌದಾ? ಒಳ್ಳೇದೇ ಆಯ್ತು.